ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಬ್ಬದ ಅಡುಗೆ ತುಂಬಾ ಸುಲಭವಾಗಿ ಮಾಡ್ಬೋದು. ಇದು ಹೋಳಿಗೆ ತುಂಬಾ ಸಾಫ್ಟ್ ಹತ್ತಿ ಥರ ಇದೆ ಫ್ರೆಂಡ್ಸ್. ರಿಯಲಿ ಈ ರೀತಿ ಹೋಳಿಗೆ ಮನೆಯಲ್ಲೇ ಮಾಡಿ ತಿಂದರೆ ದಿನ ಇದೇ ಬೇಕು ಅಂತೀರಾ. ಹಾಗೆ ಹೆಸರು ಕಾಳಿನ ಪಲ್ಯ ಮತ್ತು ಹೋಳಿಗೆ ಸಾರು, ಈ ರೀತಿ ಊಟ ಇದ್ದರೆ ಆಹಾ, ಹಬ್ಬದ ಅಡುಗೆ ಜೊತೆ ಈ ಹಬ್ಬದ ಸಂಭ್ರಮದ ಜೊತೆ ಈ ಥರ ಅಡುಗೆ ಸಿಕ್ಬಿಟ್ರೆ ಸಂಭ್ರಮವೋ ಸಂಭ್ರಮ ಅಂತ ಹೇಳ್ಬೋದು ಅಲ್ವಾ. ಸೊ ಹಾಗಾಗಿ ನೋಡಿದ್ರಲ್ಲ, ಈ ಹೋಳಿಗೆ, ಈ ಪಲ್ಯ, ಈ ಸಾರಿನ ಜೊತೆ ಅಂದರೆ ಈ ಸಾರು ಹಾಕ್ಕೊಂಡು ನೀವು ಅನ್ನ ತಿಂತಾ ಇದ್ದರೆ ಒಂದು ತಟ್ಟೆ ಅಲ್ಲ 2 ತಟ್ಟೆ ತಿಂದುಬಿಡ್ತೀರಾ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ನೀರು ಕೂಡ ಹಾಕಿಟ್ಟಿದ್ದೀನಿ. ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ನೀರು ಚೆನ್ನಾಗಿ ಬಿಸಿ ಆಗಲಿ. ಇಲ್ಲಿ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದು ಆರ್ಗ್ಯಾನಿಕ್ ಕಡಲೆಬೇಳೆ. ನಾನು ಹೆಚ್ಚಾಗಿ ಹೋಳಿಗೆ ಮಾಡಿದರೆ ನಾನು ಇದೇ ರೀತಿಗೆ ಡೈರೆಕ್ಟಾಗಿ ಕುದಿಸ್ಬಿಟ್ಟೆ ಮಾಡೋದು, ಯಾಕಂದರೆ ಕಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಕುಕ್ಕರಲ್ಲಿ ಹಾಕಿದರೆ ಏನಾಗುತ್ತೆ, ಅಷ್ಟು ರುಚಿ ಬರಲ್ಲ. ತುಂಬ ಜನ ಕುಕ್ಕರಲ್ಲಿ ಹಾಕಿ ಬೇಯಿಸ್ಬೋದು ಅಂತ ಹೇಳ್ತಾರೆ, ಆದರೆ ನನಗದು ಅಷ್ಟು ಇಷ್ಟ ಆಗಲ್ಲ. ಮತ್ತು ಹೆಚ್ಚಾಗಿ ನಾವು ಆದಷ್ಟು ಈ ಥರ ಡೈರೆಕ್ಟ್ ಬೇಯಿಸ್ಬಿಟ್ಟು ಅಡುಗೆ ಮಾಡೋದೇ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇರೋದು. ಈಗ ಇಲ್ಲಿ ನಾನು ಈ ಕಡಲೆಬೇಳೆ ಒಂದು ಅರ್ಧ ಕೆಜಿಯಷ್ಟು ತೊಗೊಂಡಿದ್ದೀನಿ, ಹಾಕ್ಕೊಳ್ತೀನಿ. ಜಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ಕಡಲೆಬೇಳೆ 2ರಿಂದ 3 ಕಪ್ಪಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಇಲ್ಲಿ ನಾನು ಒಂದು ಅರ್ಧ ಕೆಜಿಯಷ್ಟು ತೊಗೊಂಡಿದ್ದೀನಿ. ನೋಡಿದ್ರಲ್ಲ, ಈ ಕಡಲೆಬೇಳೆ ಇದು ಅನ್ಪಾಲಿಶ್ಡ್, ಅಂದರೆ ಪಾಲಿಶ್ ಆಗದೆ ಇರೋದು. ಸ್ವಲ್ಪ ತುಂಬ ಟೈಮ್ ಕೂಡ ಬೇಕಾಗುತ್ತೆ ಇದು ಬೇಯಲಿಕ್ಕೆ. ಒಂದು 2ರಿಂದ 3 ಟೈಮ್ ನೀಟಾಗಿ ತೊಳೆದ್ಬಿಟ್ಟು ಇದನ್ನು ನಾನು ಇದೇನಂದರೆ ಈಗ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಲ್ವ ನೀರು, ಅದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ನೀರು ಬಿಸಿ ಆದಾಗ ಇದನ್ನು ತೊಳೆದ್ಬಿಟ್ಟು ಹಾಕಬೇಕು. ಇದೇ ನೋಡಿ ಮೇನ್ ಅಂದರೆ ಕಡಲೆ ಬೇಳೆ ಕುದಿಯೋಕ್ಕೆ ತುಂಬ ಟೈಮ್ ಬೇಕು. 1 ಟೀ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಟ್ಬಿಡ್ತೀನಿ. ಅದು ಕುದೀತಾ ಇರುತ್ತೆ, ಅಷ್ಟರಲ್ಲಿ ನಾವು ಕೆಲವೊಂದು ಅಡುಗೆಗಳನ್ನು ಮಾಡ್ಕೋಬೋದು. ಈಗ ಹೋಳಿಗೆ ಬೇಳೆ ಅಂದರೆ ಕುದಿಸ್ಲಿಕ್ಕಂತೂ ಇಟ್ಟಿದ್ದೀವಿ. ಸೊ ಹೋಳಿಗೆಗೆ ಏನಂದರೆ ಕಣಕ ಬೇಕಲ್ವಾ. ಸೊ ಹಿಟ್ಟನ್ನು ನಾನು ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ಕೆಜಿಯಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಮೈದಾ ಹಿಟ್ಟು ಕೆಲವೊಂದು ಸಲ ಯೂಸ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಹಾಗಾಗಿ ನಾನು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಅದನ್ನು ಕೂಡ ಚೆಕ್ ಮಾಡ್ತಾ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಒಂದು 4ರಿಂದ 5 ಟೀ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ನೀಟಾಗಿ ಇದನ್ನು ಕಲಿಸ್ಕೋಬೇಕು. ಮೇನ್ ನೋಡಿ, ಹಿಟ್ಟು ತುಂಬ ಚೆನ್ನಾಗಿ ಬಂದುಬಿಟ್ರೆ, ಹಿಟ್ಟು ಮತ್ತು ಹೂರಣ ಇವೆರಡು ಪರ್ಫೆಕ್ಟಾಗಿ ಇದ್ಬಿಟ್ರೆ ಯಾರು ಬೇಕಾದರೂ ಹೋಳಿಗೆ ಮಾಡ್ಬೋದು, ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲೂ ಅದು ಸೀಳುತ್ತೆ ಒಡೆಯುತ್ತೆ ಅಂತ ಹೇಳೋ ಚಾನ್ಸೇ ಇಲ್ಲ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಹಿಟ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಮತ್ತೆ ಒಂದು 5ರಿಂದ 6 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿಯಾಗಿ ಕಲಿಸ್ಕೋಬೇಕು. ಮೇನ್ ಹೇಳಿದ್ನಲ್ಲ, ಹಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟು ತುಂಬ ಚೆನ್ನಾಗಿ ಬಂದರೆ ಹೋಳಿಗೆ ಹತ್ತಿ ಥರ ಬರುತ್ತೆ. ಸೊ ಹಾಗಾಗಿ ಮೇನ್ ನೋಡಿ, ಹಿಟ್ಟು ಕಲಿಸೋದ್ರಲ್ಲೇ ಇರುತ್ತೆ. ಏನಂದರೆ ಹಿಟ್ಟು ನಾವು ಮೊದಲು ಬೇಳೆ ಕುದಿಲಿಕ್ಕೆ ಇಟ್ಬಿಡಬೇಕು. ನಂತರ ಈ ರೀತಿ ಹಿಟ್ಟನ್ನು ನಾವು ಕಲಸಿ ಇಟ್ಬಿಟ್ರೆ ಇದು ಸ್ವಲ್ಪ ರೆಸ್ಟಲ್ಲಿ ಇಟ್ಬಿಡ್ತೀವಲ್ವ, ತುಂಬ ಚೆನ್ನಾಗಿ ಇದು ಒಂಥರ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ಳೋದು. ಈಗ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನ ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ಈಗ ಇಲ್ಲಿ ನೋಡಿ, ಕಡಲೆ ಬೇಳೆ ಕೂಡ ಕುದೀತಾ ಇದೆ. ಇಲ್ಲಿ ಮೇಲೆಲ್ಲ ನೊರೆ ಬರುತ್ತಲ್ಲ, ಆ ನೊರೆ ತೆಗೆದ್ಬಿಟ್ಟು ನಾನು ಚೆಲ್ಬಿಡ್ತೀನಿ. ಹೇಳಿದ್ನಲ್ಲ, ಈ ರೀತಿ ಕಡಲೆಬೇಳೆ ಕುದಿಸ್ಬಿಟ್ಟು ನೀವು ಸಾರು ಮಾಡಿದರೆ ತುಂಬ ಚೆನ್ನಾಗಿ ಆ ಕಟ್ಟಿನ ಸಾರು ಬರುತ್ತೆ. ಇಲ್ಲಿ ನಾನು ಬಿಸಿ ನೀರನ್ನು ಮಾಡಲಿಕ್ಕೆ ಇಡ್ತೀನಿ. ಯಾಕಂದರೆ ಕಡಲೆಬೇಳೆ ಕುದಿಯುವಾಗ ನೀರಿನ ಅಂಶ ಕಡಿಮೆ ಆಗುತ್ತೆ. ತಣ್ಣೀರನ್ನು ಹಾಕಬಾರ್ದು. ತಣ್ಣೀರು ಹಾಕಿದರೆ ಕುಕ್ಕಿಂಗ್ ಪ್ರೊಸೀಜರ್ ಸ್ಟಾಪ್ ಆಗುತ್ತೆ ಮತ್ತು ಅಷ್ಟು ರುಚಿ ಕೂಡ ಹಾಳಾಗುತ್ತೆ. ಸೊ ಹಾಗಾಗಿ ನಾನು ಯಾವಾಗ ಬೇಕೋ ಆವಾಗ ನೀರು ಕಡಿಮೆ ಅನಿಸಿದರೆ ಆ ಬಿಸಿ ಮಾಡಿರೋಂತಹ ನೀರನ್ನು ನೋಡಿ, ಈಗ ನೀರು ಕಡಿಮೆ ಆಯಿತು. ಸೊ ಬಿಸಿ ನೀರನ್ನು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಗ್ಯಾಸ್ ಫ್ಲೇಮಲ್ಲಿ ಸೈಡಲ್ಲಿ ನೀರು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಬಿಡಿ ಒಂದು ಪಾತ್ರೆಯಲ್ಲಿ. ಬೇಕಾದಾಗ ನೀವು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಬೇಳೆನ ಕುದಿಸ್ಕೋಬೋದು. ಸೊ ಅದು ಕುದೀತಾ ಇರುತ್ತೆ. ಇಲ್ಲಿ ನಾನು ಹೆಸರು ಕಾಳು ನಾನು ನೆನೆಸಿಟ್ಟಿದ್ದೆ, ಸ್ವಲ್ಪ ಲೈಟಾಗಿ ಮೊಳಕೆ ಕೂಡ ಬಂದಿದೆ. ಈಗ ಅದರಲ್ಲಿ ಸಿಂಪಲ್ ಆದ ಒಂದು ಪಲ್ಯ ಮಾಡ್ತೀನಿ. ಸೊ ಹೆಚ್ಚಾಗಿ ನಾನು ಕಡಲೆ ಕಾಳಿಂದು ನೆನೆಸಿ ಪಲ್ಯ ಮಾಡ್ತಾಯಿದ್ದೆ. ಇವತ್ತು ನಾನು ಹೆಸರು ಕಾಳನ್ನ ನಾನು ಪಲ್ಯ ಮಾಡ್ತಾಯಿದ್ದೀನಿ. ಸ್ವಲ್ಪ ದೇಹಕ್ಕೆ ತಂಪು ಅಲ್ವಾ. ಸೊ ಹಾಗಾಗಿ ನಾನು ಈ ಪಲ್ಯನ ಮಾಡ್ತಾಯಿದ್ದೀನಿ. ಅದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಇಲ್ಲಿ ಒಂದು ಸಿಂಪಲ್ ಆದ ಈ ಹೆಸರು ಕಾಳು ಪಲ್ಯ ಮಾಡ್ತೀನಿ. ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಒಂದು ಪ್ಯಾನ್ ಕೂಡ ಇಟ್ಟಿದ್ದೀನಿ. ಈಗ ಇದಕ್ಕೇನು ಬೇಕೋ ಅದನ್ನು ನಾವು ಅಂದರೆ ಒಂದು ಈರುಳ್ಳಿ, ಸ್ವಲ್ಪ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಿಪ್ಪೆ ತೆಗೆದು ತೊಳೆದು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ 4ರಿಂದ 5 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗ ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವು ಸೊಪ್ಪು, ಫ್ರೆಶ್ ಕರಿಬೇವು ಸೊಪ್ಪು ಹಾಕ್ಕೊಂಡು ಕಟ್ ಮಾಡಿರುವಂತಹ ಈರುಳ್ಳಿನ ಇದರಲ್ಲಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ನೋಡಿ, ಇದು
ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ನಾನು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಹಸಿಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಈ ಥರ ಪಲ್ಯ ಮಾಡುವಾಗ ತುಂಬ ಈಸಿ ಆಗುತ್ತೆ ಮತ್ತು ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅರ್ಧ ಟೀ ಸ್ಪೂನಷ್ಟು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ, ನಂತರ ಈ 1 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಪಲ್ಯ, ಹೆಸರು ಕಾಳಿನ ಪಲ್ಯ ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಅರಿಶಿನ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಇಷ್ಟು ಸಾಕು, ಜಾಸ್ತಿ ಮಸಾಲೆ ಎಲ್ಲ ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ಇದನ್ನೆಲ್ಲ ಹಾಕಿ ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡಿದ ಮೇಲೆ, ಈಗ ನೋಡಿ ಇಲ್ಲಿ 1 ಕಪ್ಪಷ್ಟು ನಾನು ಹೆಸರು ಕಾಳು ನೆನೆಸಿದ್ದೆ, ಲೈಟಾಗಿ ಮೊಳಕೆ ಬಂದಿದೆ ಅಂತ ಹೇಳಿದ್ನಲ್ವ. ಸೊ ಅದನ್ನು 1 ಟೈಮ್ ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಈಗ ಇದನ್ನು ಅದರಲ್ಲಿ ನಾನು ಹಾಕ್ತಾ ಇದ್ದೀನಿ. ಸೊ ಈ ಹೆಸರು ಕಾಳು ಬೇಗನೆ ಕುಕ್ ಆಗುತ್ತೆ, ತುಂಬ ಟೈಮ್ ಬೇಕಂತ ಏನಿರಲ್ಲ, ತುಂಬ ರುಚಿ ಇರುತ್ತೆ. ಈಗ ಕಡಲೆಬೇಳೆ ಹೋಳಿಗೆ ತಿಂದರೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕೂ ಇದಕ್ಕೂ ಬ್ಯಾಲೆನ್ಸ್ ಆಗುತ್ತೆ ತುಂಬ, ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ಈ ಪಲ್ಯ ಥಟ್ ಅಂತ ಆಗಿಬಿಡುತ್ತೆ. ನೋಡಿ ಈ ಥರ ಕುದಿ ಬರ್ತಾ ಇದೆ, 1 ಟೈಮ್ ಚೆಕ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ 1-2 ನಿಮಿಷ ಇದನ್ನು ಮುಚ್ಚಿಟ್ಬಿಟ್ರೆ ಈ ಪಲ್ಯ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಹೆಸರು ಕಾಳಿನ ಪಲ್ಯ ತುಂಬ ರುಚಿಯಾಗಿರುತ್ತೆ. ಸೊ ಈಗ ಲಾಸ್ಟಲ್ಲಿ ಅರ್ಧ ಕಪ್ಪಷ್ಟು ಇಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಅಂದರೆ 1 ತೆಂಗಿನಕಾಯಲ್ಲಿ ಅರ್ಧ ಇರುತ್ತಲ್ವ, ಅರ್ಧದಷ್ಟು ನಾನು ಅದನ್ನು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಹೆಸರು ಕಾಳಿನ ಪಲ್ಯ ರೆಡಿ ಆಗುತ್ತೆ. ಹೋಳಿಗೆ ಜೊತೆ ಒಮ್ಮೆ ಈ ಪಲ್ಯನ ಮಾಡಿ ನೋಡಿ, ರಿಯಲಿ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಪಲ್ಯ ಕೂಡ ರೆಡಿ ಆಯ್ತಲ್ವ. ಸೊ ಇಲ್ಲಿ ನೋಡಿ, ಇದು ಕೂಡ ನೋಡಿ ಕಡಲೆಬೇಳೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಅದ್ರ ಕಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗಾಗಿ ನಾನು ಹೇಳಿದ್ದು ಇದನ್ನು ಡೈರೆಕ್ಟ್ ಪಾತ್ರೆಯಲ್ಲೇ ಬೇಯಿಸ್ಬಿಟ್ಟು ಮಾಡಬೇಕು ಅಂತ. ಈ ಪಲ್ಯ ಕೂಡ ಆಯಿತು ಅಂತ ಹೇಳಿದ್ಮೇಲೆ ಇದನ್ನು ಏನು ಮಾಡ್ತೀನಿ ಅಂದರೆ ಸೈಡಲ್ಲಿ ನಾನು ಇದನ್ನು ಮುಚ್ಚಿಟ್ಬಿಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಪಲ್ಯ ಆ ಕಡೆ ಕಡಲೆಬೇಳೆ ಕೂಡ ಕುದೀತಾ ಇದೆ, ಅಷ್ಟರಲ್ಲಿ ನಾವೇನು ಮಾಡಿದ್ವಿ, ಹಿಟ್ಟನ್ನು ಕಲಸಿಟ್ವಿ ಮತ್ತು ಪಲ್ಯ ಕೂಡ ಆಯಿತು. ಸೊ ಹಾಗಾಗಿ ಅದು ಕುದಿಯೋ ತನಕ, ಅಂದರೆ ಕಡಲೆಬೇಳೆ ಕುದಿಸೋ ತನಕ ಸುಮ್ಮನೆ ಇರಬಾರ್ದು, ಆ ಟೈಮಲ್ಲಿ ಬೇರೆ ಕೆಲಸಗಳನ್ನು ನಾವು ಮಾಡ್ಕೋಬೋದು. ಸೊ ಆ ಪಲ್ಯನ ಸೈಡಲ್ಲಿ ಇಟ್ಕೊಂಡು ಈಗ ಇದು ಕುದ್ದಿದೆಯಾ ಅಂದರೆ ಈ ಕಾಳು ನಾವೊಂದು ಮುಟ್ಟಿ ನೋಡಬೇಕು, ಮೆತ್ತಗಿದೆಯೋ ಇಲ್ವೋ ಅಥವಾ ಹಾರ್ಡಿದೆಯೋ ಅಂತ ಚೆಕ್ ಮಾಡಬೇಕಾಗತ್ತೆ. ನೋಡಿ ಕಟ್ಟು ಎಷ್ಟು ತಿಕ್ಕಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡಿದ್ರಲ್ಲ, ಈಗ ಇದು ಕಾಳು ಕರೆಕ್ಟಾಗಿ ಬೆಂದಿದೆ. ಸೊ ಈಗೇನು ಮಾಡೋಣ ಅಂದರೆ, ಸೊ ಈಗ ಒಂದು ಪ್ಲೇಟಲ್ಲಿ ಈ ಥರ ಮುಚ್ಚಿಬಿಟ್ಟು ಬಿಸಿ ಇರುವಾಗಲೇ ಬೇಳೆ ಬೇರೆ ಕಟ್ಟು ಬೇರೆ ಮಾಡಬೇಕಾಗತ್ತೆ. ಯಾಕಂದರೆ ಹೋಳಿಗೆ ಸಾರು ಮಾಡಲಿಕ್ಕೆ ಕಟ್ಟು ಬೇಕಲ್ವ. ಸೊ ಹಾಗಾಗಿ ಮತ್ತು ಹೂರಣ ಕೂಡ ಇಟ್ಕೋಬೇಕು. ಹಾಗಾಗಿ ಹಾಗೆ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಗೆ ಬಿಡಬಾರ್ದು, ತಕ್ಷಣವೇ ಆ ಕಟ್ಟನ್ನು ನಾನು ಒಂದು ಪಾತ್ರೆಯಲ್ಲಿ ಈ ಥರ ಸೋಸ್ಕೊಂಡ್ಬಿಟ್ಟು ಇಟ್ಬಿಡ್ತೀನಿ. ನೋಡಿ ಈ ಕಟ್ಟು ಹೇಳಿದೆ ಸ್ವಲ್ಪ ಟೈಮ್ ಬೇಕಾಗತ್ತೆ, ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಆ ಕಟ್ಟು ಎಷ್ಟು ತಿಕ್ಕಾಗಿದೆ, ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ಕುಕ್ಕರಲ್ಲಿ ಹಾಕಿದರೆ ಆ ಥರ ಬರಲ್ಲ, ಕಟ್ಟು ಸ್ವಲ್ಪ ನೀರಾಗಿರುತ್ತೆ, ಬೇಗ ಬೇಯುತ್ತೆ ಅಷ್ಟೇ, ಬಟ್ ಕಟ್ಟು ಅಷ್ಟೊಂದು ರುಚಿಯಾಗಿ ಬರಲ್ಲ. ಸೊ ಹಾಗಾಗಿ ನಾನು ಕಷ್ಟ ಆದರೂ ಪರವಾಗಿಲ್ಲ, ಟೈಮ್ ಕೊಟ್ಟು ನಾನು ಈ ರೀತಿಯಾಗಿ ಮಾಡೋದು. ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಕಪ್ಪಷ್ಟು ಅಂದರೆ ಒಂದು ಅರ್ಧ ಕೆಜಿಯಷ್ಟು ಆರ್ಗ್ಯಾನಿಕ್ ಬೆಲ್ಲನ ಹಾಕ್ತಾಯಿದ್ದೀನಿ. ಸೊ ಬೆಲ್ಲ ಹಾಕಿ ಇದು ಸ್ವಲ್ಪ ಎಲ್ಲ ಕರಗೋ ತನಕ ಇದನ್ನು ಈ ಥರ 1-2 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ನಾನು ಶುಂಠಿ ಪೌಡ್ರು ಕೂಡ ಹಾಕಿದ್ದೀನಿ, ಹಾಗೆ ಈ ಏಲಕ್ಕಿ ಪುಡಿ ಕೂಡ ಹಾಕಿದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ಸಿಗ್ತಾನೇ ಇಲ್ಲ ನನಗೆ, ಹಾಗಾಗಿ ನೀವು ಅದನ್ನು ಹಾಕ್ಕೊಳ್ಳಿ. ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿನ ಕೂಡ ಹಾಕ್ಕೊಂಡು ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಬೆಚ್ಚಗಿದ್ದಾಗ ಹಾಕ್ಕೊಂಡು ಈ ಥರ ರುಬ್ಕೋಬೇಕು, ಹೂರಣ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನೋಡಿ ಸ್ವಲ್ಪ ಬಿಸಿ ಇದೆ, ನೋಡ್ತಾ ಇರ್ಬೋದು. ಹಾಗೆ ತಣ್ಣಗೆ ಬಿಟ್ಬಿಟ್ರೆ ಏನಾಗುತ್ತೆ, ಮಿಕ್ಸಿ ಜಾರಲ್ಲಿ ಅಷ್ಟೊಂದು ಸಾಫ್ಟಾಗಿ ಹೂರಣ ಆಗಲ್ಲ. ಹಾಗಾಗಿ ತುಂಬ ಕುದಿಯೋ ಟೈಮಲ್ಲೂ ಹಾಕಬೇಡಿ, ಸ್ವಲ್ಪ ಬಿಸಿ ಇದೆ ಅಂದಾಗ ನೀವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ನೋಡಿ ಅಷ್ಟು ನಾನು ಉಳಿಸ್ಕೊಂಡಿದ್ದೀನಿ, ಅದು ಕಟ್ಟಿನ ಸಾರು ಅಂದರೆ ಈ ಹೋಳಿಗೆ ಸಾರಿಗೆ ಬೇಕಾಗುತ್ತೆ ಅಂತ. ಸೊ ಈಗ ನೋಡಿ ಇದನ್ನು ರುಬ್ಕೊಂಡಿದ್ದೀನಿ, ಫೈನಾಗಿ ಈ ಥರ ಆಗಿದೆ, ರುಬ್ಕೊಂಡಿದ್ದೀನಿ ಹೂರಣ. ಸೊ ಸೇಮ್ ಅದೇ ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿಯಾಗಿ ನಾನು ಮಾಡೋದು. ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸ್ ಮೂಲಕ ನೀವು ತಿಳಿಸಬಹುದು. ಒಟ್ಟು 2 ಟೈಮ್ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡೆ ಅಲ್ವಾ, ಸೊ ಹಾಗಾಗಿ ಕರೆಕ್ಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಮುಚ್ಚಿಟ್ಬಿಡ್ತೀನಿ. ಇದನ್ನು ಸೈಡಲ್ಲಿ ಇಟ್ಕೊಂಡು ಈಗ
ಹೋಳಿಗೆ ಸಾರು ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಉಳಿಸ್ಕೊಂಡಿದ್ದೆ, ಈ ರೀತಿ ಹೋಳಿಗೆ ಸಾರಲ್ಲಿ ಇದಿದ್ದರೆ ಚೆನ್ನಾಗಿರುತ್ತೆ. ಈಗ ಕಟ್ಟಿದೆ ಅಲ್ವಾ, ಅದನ್ನು ಈ ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆ ಇದೆ, ಇದರಲ್ಲಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು, ಒಂದು 2ರಿಂದ 3 ಗ್ಲಾಸ್ ಅಷ್ಟು ಕೂಡ ನಾನು ನೀರು ಹಾಕಿ ಮಿಕ್ಸ್ ಮಾಡಿ, ಈಗ ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದೀತಾ ಇರುತ್ತೆ. ಅದೇ ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ಮತ್ತು ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ನಾನು ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು 2ರಿಂದ 3 ಟೀ ಸ್ಪೂನಷ್ಟು ಹಾಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ ನೋಡಿ. ನಾನು ಕೆಲವೊಂದು ಸಲ ತೆಂಗಿನಕಾಯಿ ಹಾಕಲ್ಲ. ಇವತ್ತು ಸ್ವಲ್ಪ ತೆಂಗಿನಕಾಯಿ ಹಾಕಿಬಿಟ್ಟು ಮಾಡೋಣ ಹೇಗಿರುತ್ತೆ ಸಾರು ಅಂತ. ಬಟ್ ತುಂಬಾ ಚೆನ್ನಾಗಿ ಬಂತು. ಈಗ ರುಬ್ಬಿರೋದನ್ನು ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರು ಕೂಡ ಹಾಕ್ಕೊಂಡು ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಕಟ್ಟು ಎಷ್ಟಿರುತ್ತೋ ನೋಡಿಕೊಂಡು ನೀವು ನೀರು ಹಾಕೋಬೋದು. ಇಷ್ಟೇ ನೀರು ಅಂತ ಏನಿರಲ್ಲ. ಸೊ ಈಗ ಏನು ಮಾಡ್ತೀನಂದರೆ ಅಲ್ಲಿ ಸೈಡಲ್ಲಿ ಆ ಕಡೆ ಕುದಿಲಿಕ್ಕೆ ಇಡ್ತೀನಿ. ಇದಕ್ಕೆ ಒಂದು ಒಗ್ಗರಣೆ ಕೂಡ ರೆಡಿ ಮಾಡಿ ಇಟ್ಕೊಳ್ತೀನಿ. 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಸೊಪ್ಪು, ಆಮೇಲೆ ಈ ಒಣ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಅರಿಶಿಣ, ಇಲ್ಲಿ ಧನಿಯಾ ಪೌಡ್ರು ನಾನು 2 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ ಇಲ್ಲಿ 2ರಿಂದ 3 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಇಷ್ಟೇ ಸಾಕು, ಜಾಸ್ತಿ ಮಸಾಲೆ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ. ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಇದನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಕೆಲವರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಿನ್ನಲ್ಲ ಅಂದವರು ಅದನ್ನು ಸ್ಕಿಪ್ ಕೂಡ ಮಾಡಬಹುದು. ಸೊ ನಾನು ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಈ ಒಗ್ಗರಣೆ ಕೂಡ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಒಂದು 5ರಿಂದ 6 ನಿಮಿಷ ಅದೆಷ್ಟು ಕುದಿಯುತ್ತೋ ಅಷ್ಟು ರುಚಿ ಬರುತ್ತೆ. ಇಲ್ಲಿ ನೋಡಿ, ಸ್ವಲ್ಪ ರುಬ್ಬಿರೋಂಥ ಹೂರಣ ಇದೆ ಅಲ್ವಾ, ಅದನ್ನು ಹಾಕೋಬೇಕು. ನಂತರ ಹುಣಸೆ ಹಣ್ಣಿನ ರಸ ಹಾಕೋಬೇಕು. ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಹುಣಸೆ ಹಣ್ಣಿನ ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಸೇಂದಾ ನಮಕ ಹಾಕ್ಕೊಂಡಿದ್ದೀನಿ, ಅಂದರೆ ರಾಕ್ ಸಾಲ್ಟ್ 1 ಸ್ಪೂನು ಮತ್ತು ನಾರ್ಮಲ್ ಸಾಲ್ಟ್ ಸ್ವಲ್ಪ ಹಾಕ್ಕೊಂಡು, ಲಾಸ್ಟಲ್ಲಿ ಕುದಿಯೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಬಿಟ್ಟು ಸ್ವಲ್ಪ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಕಲರ್ ಅದು ಕುದ್ದು ಸೈಡೆಲ್ಲ ಈ ಥರ ಎಣ್ಣೆ ಬಿಟ್ಕೋಬೇಕು ನೋಡಿ. ಆವಾಗ ಈ ಸಾರು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಈ ಹೋಳಿಗೆ ಸಾರು ಇದೇ ರೀತಿಯಾಗಿರಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡ್ತಾನೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ರುಚಿಯಾಗಿರುತ್ತೆ ಇದು ಅಂತ ಅಲ್ವಾ. ಸೊ ಹಾಗಾಗಿ ಒನ್ ಟೈಮ್ ಮಿಸ್ ಮಾಡದೆ ಈ ರೀತಿ ನಾನು ಮಾಡಿದ ರೀತಿಯಲ್ಲಿ ಒಮ್ಮೆ ಮಾಡಿ, ಖಂಡಿತವಾಗ್ಲೂ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. ಸೊ ಈಗ ಹೋಳಿಗೆ ಸಾರು ಕೂಡ ರೆಡಿ ಆಯಿತು. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಮುಚ್ಚಿಟ್ಬಿಡೋಣ ಸೈಡಲ್ಲಿ. ಸೊ ಪಲ್ಯ ಆಯಿತು, ಹೋಳಿಗೆ ಸಾರು ಆಯಿತು, ಅನ್ನ ಅಂತೂ ನಾರ್ಮಲ್ ಎಲ್ಲ ನಾವು ಮಾಡೇ ಮಾಡ್ತೀವಿ ಅಲ್ವಾ. ಸೊ ಈಗ ಹೋಳಿಗೆ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಹಂಚನ್ನು ಇಟ್ಕೊಳ್ತಾ ಇದ್ದೀನಿ. ಸೊ ಈಗ ಹಂಚು ನೀಟಾಗಿ ಒರೆಸ್ಬಿಟ್ಟು ಈಗ ನಾನು ಹೋಳಿಗೆಗೆ ರೆಡಿ ಮಾಡ್ಕೊಳ್ತೀನಿ, ಅಂದರೆ ಹೋಳಿಗೆ ಮಾಡಲಿಕ್ಕೆ. ಸೊ ಹೋಳಿಗೆ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ನಾನು ನಿಮಗೆ 2 ರೀತಿಯಲ್ಲಿ ತೋರಿಸ್ತೀನಿ. ಯಾವ ರೀತಿ ಅಂದರೆ, ನಾನು ಹಿಟ್ಟು ಯಾವ ರೀತಿ ಕಲಸಿದ್ದೀನಿ ಅಲ್ವಾ, ಎಷ್ಟು ಸಾಫ್ಟ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಎಣ್ಣೆ ಎಲ್ಲ ಸೈಡಲ್ಲಿ ಈ ಥರ ಬಿಟ್ಕೋಬೇಕು. ಈ ಹಿಟ್ಟು ಅಷ್ಟು ಪರ್ಫೆಕ್ಟಾಗಿ ಅದು ನೆಂದಿದೆ ಅಂತ. ಈ ರೀತಿ ಹಿಟ್ಟು ಪರ್ಫೆಕ್ಟಾಗಿದ್ದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಿಮ್ಗೆ ಹೇಳಿದ್ದೀನಿ. ಅದು ನೋಡಿ, ನಾವು ನೆನೆಸಿ ಇಟ್ಟಿದ್ದಕ್ಕೆ ಕೈ ಕೂಡ ಅಂಟ್ತಾ ಇಲ್ಲ ಹಿಟ್ಟು. ನಿಮ್ಗೆ ನೋಡ್ತಾನೆ ಗೊತ್ತಾಗ್ಬೋದು, ತುಂಬ ಚೆನ್ನಾಗಿ ಬಂದಿದೆ ಹಿಟ್ಟು. ಸೊ ಈಗ ಇಲ್ಲಿ ನಾನು ಒಂದು ಈ ಬಟರ್ ಪೇಪರ್ ಇಟ್ಟಿದ್ದೀನಿ. ಹೋಳಿಗೆ ಶೀಟ್ ಈ ಥರ ಸಿಗುತ್ತೆ, ಇಲ್ಲಾಂದರೆ ನಾರ್ಮಲ್ ಈ ಪೇಪರ್ ಇರುತ್ತಲ್ಲ, ಪ್ಲಾಸ್ಟಿಕ್ಕು ಯಾವುದಾದ್ರೂ ನಿಮ್ಮ ಮನೇಲಿ ಇರುತ್ತೆ, ಅದನ್ನು ಕೂಡ ನೀವು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ನಲ್ವ, ಸ್ವಲ್ಪ ಈ ಥರ ಕೈಯಿಂದ ತಟ್ಟಿ, ಇಲ್ಲಿ ನೋಡಿ ಈ ಹೂರಣ ತೊಗೊಂಡು, ನಾರ್ಮಲ್ ಹೂರಣ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೋಡಿ, ನಾನು ಇಷ್ಟು ತೊಗೊಂಡಿದ್ದೀನಿ. ಈಗ ಇದರಲ್ಲಿ ಯಾವ ರೀತಿ ಫಿಲ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸೈಡಲ್ಲಿ ಹಂಚು ಕೂಡ ಬಿಸಿ ಆಗ್ತಾ ಇರುತ್ತೆ. ಈ ರೀತಿಯಾಗಿ ನೋಡಿ, ಎಲ್ಲೂ ಕೂಡ ಓಪನ್ ಆಗಬಾರ್ದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಎಲ್ಲ ಕವರ್ ಮಾಡಿ ಟೈಟ್ ಮಾಡಿ, ಈಗ ಸ್ವಲ್ಪ ಎಣ್ಣೆ ಈ ಥರ ಕೈಗೆ ಹಚ್ಬಿಟ್ಟು ಮೇಲೆ ನಾನು ತಟ್ತಾ ಇದ್ದೀನಿ ನೋಡಿ. ನಾನು ಹೇಳಿದೆ ನಿಮಗೆ 2 ರೀತಿಯಲ್ಲಿ ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಅಂತ. ಯಾಕಂದರೆ ಹೂರಣ ಮತ್ತು ಈ ಕಣಕ ಹಿಟ್ಟು ಕಲಸಿದ್ದೀವಲ್ಲ, ಅದು 2 ಕರೆಕ್ಟಾಗಿ ಪರ್ಫೆಕ್ಟಾಗಿ ಇದ್ದರೆ ಈ ರೀತಿಯಾಗಿ ಕೈಯಿಂದನೇ ಕೂಡ ಮಾಡ್ಕೋಬೋದು. ನೋಡಿ, ಕೈಯಿಂದ ಹಿಂಗೆ ತಟ್ತಾನೆ ಎಷ್ಟು ಚೆನ್ನಾಗಿ, ಎಲ್ಲೂ ಕೂಡ ಅದು ಹೊಡಿತಾ ಇಲ್ಲ ಮತ್ತು ಹೂರಣ ಎಲ್ಲೂ ಓಪನ್ ಆಗ್ತಾ ಇಲ್ಲ. ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ನೀವು ಎಷ್ಟು ದೊಡ್ಡದು ಮಾಡ್ತೀರೋ ಹೋಳಿಗೆ ಅಷ್ಟು ದೊಡ್ಡದು ಆಗುತ್ತೆ. ಸೊ ನಾನು ಒಂದು ಈ ಥರ ಕೈಯಿಂದನೇ ತಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ಹೋಳಿಗೆ. ಸೊ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ನಾನು ಕೈಯಿಂದನೇ ಒಂದು ಹೋಳಿಗೆ ಮಾಡಿ ನಿಮಗೆ ತೋರಿಸಿದ್ದೀನಿ. ಸೊ ಇಷ್ಟು ಸಾಕು. ಈಗ ಇದನ್ನು ನಾನು ಕಾದಿರೋ ಹಂಚಲ್ಲಿ ಇದನ್ನು 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಸ್ವಲ್ಪ ಲೈಟಾಗಿ ಎಣ್ಣೆನ ಹಂಚು ಮೇಲೆ ಸಿಮಿಸ್ಬಿಟ್ಟು, ಈಗ ನಾನು ಈ ಮಾಡಿರೋಂಥ ಹೋಳಿಗೆನ ಹಾಕ್ಕೊಂಡು 2 ಕಡೆ ನೀಟಾಗಿ ನಾನು ಬೇಯಿಸ್ಕೊಳ್ತೀನಿ.
ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಓಪನ್ ಆಗಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಸೂಪರ್ ಸಾಫ್ಟ್ ಹೋಳಿಗೆ ರೆಡಿಯಾಗಿದೆ. ಸೊ ಹಾಗಾಗಿ ಈ ರೀತಿ ನೀವು ಒಮ್ಮೆ ಮಾಡಿ. ಈಗ ಎಲ್ಲ ಮಾಡಿರೋಂಥ ಹೋಳಿಗೆನ ನಾನು ಈ ಥರ ಇಡ್ತಾ ಇದ್ದೀನಿ ನೋಡಿ. ಸೊ ಈಗ ನಿಮಗೆ ಒಂದು ಟೈಪ್ ತೋರಿಸ್ದೆ, ಒಂದು ಯಾವ ಥರ ಮಾಡಬೇಕು ಕೈಯಿಂದ ತಟ್ಟಿ ಅಂತ. ಸೊ ಈಗ ಇನ್ನೊಂದು ರೀತಿಯಲ್ಲಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ, ನಿಮ್ಗೆ ಯಾವುದು ಈಸಿ ಅನ್ಸುತ್ತಲ್ವ ಆ ರೀತಿ ನೀವು ಮಾಡ್ಕೋಬೋದು. ಈಗ ಸೇಮ್ ಸ್ವಲ್ಪ ಹಿಟ್ಟು ತೊಗೊಂಡು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಈಗ ಹೂರಣನ ಅದರಲ್ಲಿ ಹಾಕಿಬಿಟ್ಟು ನೋಡಿ, ಈ ಥರ ಸೇಮ್ ಅದೇ ರೀತಿ ಫಿಲ್ ಮಾಡಿ ಕವರ್ ಮಾಡಬೇಕು. ಈ ರೀತಿ ಕವರ್ ಮಾಡಿದ ನಂತರ ಇಲ್ಲಿ ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲು ಅಂದರೆ ನೀಟಾಗಿ ಅದನ್ನು ಕವರ್ ಮಾಡ್ಕೋಬೇಕು, ಯಾಕಂದರೆ ಎಲ್ಲೂ ಓಪನ್ ಆಗಬಾರ್ದು. ನೀವು ತಟ್ಟುವಾಗ ಅಥವಾ ಉದ್ದುವಾಗ ಎಲ್ಲೂ ಓಪನ್ ಆಗಬಾರ್ದು ಅಂತ ಅಷ್ಟೇ. ಈಗ ನೋಡಿ ಈ ಥರ ಮಾಡಿ, ಈಗ ಏನಂದರೆ ಈ ಚಪಾತಿ ಉದುತ್ತೀವಲ್ಲ ಆ ಥರ ಈ ಏನು ಲತ್ತಣಿಗೆ ಇರುತ್ತಲ್ಲ ಅದರಿಂದ ನಿಧಾನಕ್ಕೆ ಪ್ರೆಸ್ ಮಾಡಬೇಕು ಈ ರೀತಿಯಾಗಿ. ನೋಡಿದ್ರಲ್ಲ, ಇದೇ ರೀತಿಯಾಗಿ ಅದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಸೊ ನೋಡಿ, ಈ ರೀತಿಯಾಗಿ ನಾನು ನಿಧಾನಕ್ಕೆ ಸೇಮ್ ಏನು ಮೊದಲು ಯಾವ ಥರ ಮಾಡಿದ್ನಲ್ಲ ಅದೇ ಸೈಜಿಗೆ ನಾನು ಈ ಚಪಾತಿ ಲತ್ತಣಿಗೆಯಿಂದ ನಾನು ಊದ್ಬಿಟ್ಟು ಈ ಹೋಳಿಗೆ ಕೂಡ ನಾನು ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಕೂಡ ಅಲ್ಲಿ ಸಿಮಿಸ್ಬಿಟ್ಟು ಸೇಮ್ ಅದೇ ರೀತಿ ಇದನ್ನು ಬೇಯಿಸ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಲ್ಲೂ ಕೂಡ ಅದು ಹರಿದಿಲ್ಲ, ಎಲ್ಲೂ ಓಪನ್ ಆಗಿಲ್ಲ. ತುಂಬ ಚೆನ್ನಾಗಿ ಬರ್ತಾ ಇದೆ ಹೋಳಿಗೆ. ಸೊ ಹಾಗಾಗಿ ನೀವು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಮಾಡ್ಕೋಬೋದು. ಸೇಮ್ ಅದೇ ರೀತಿಯಾಗಿ ನಾನು ಎಲ್ಲ ಹೋಳಿಗೆನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕೆಲವರು ಹೋಳಿಗೆ ಮಾಡೋಕ್ಕೆ ತುಂಬ ಕಷ್ಟ ಅಂತಾರೆ, ಹೊರಗಡೆಯಿಂದ ಹೋಳಿಗೆ ತಂದು ತಿಂತಾರೆ. ಹಬ್ಬದ ದಿನವೂ ಮನೆಯಲ್ಲೇ ಮಾಡೋದಿಲ್ಲ, ಹೊರಗಡೆ ಗಲ್ಲಿಗೊಂದು ಹೋಳಿಗೆ ಶಾಪ್ ಆಗಿರುತ್ತೆ, ಹೋಗ್ತಾರೆ ತರ್ತಾರೆ ತಿಂತಾರೆ. ಬಟ್ ಅದರಲ್ಲಿರೋ ಮಜಾನೇ ಬೇರೆ. ಬಟ್ ಮನೇಲಿ ನಾವು ಮಾಡಿ ತಿಂತೀವಲ್ಲ ಹಬ್ಬದ ಅಡುಗೆ, ಅದ್ರ ತಿನ್ನೋದೇ ಬೇರೆ ಅಂತ ಹೇಳ್ತಾ ಇರ್ತೀನಿ. ಯಾಕಂದರೆ ಇಲ್ಲಿ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ಎಣ್ಣೆ ಎಷ್ಟು ಬೇಕೋ ಅಷ್ಟು ನಾವು ಯೂಸ್ ಮಾಡ್ಬೋದು. ಹಾಗಾಗಿ ಮತ್ತು ಒನ್ ಟೈಮ್ ಮಾಡಿ ಮನೆಯವರು ಎಲ್ಲರೂ ತಿಂತಾರೆ, 2 ದಿನ ಕೂಡ ನೀವು ಇದನ್ನು ತಿನ್ಬೋದು. ಹೋಳಿಗೆ ಸಾರು ಇದೆಯಲ್ವ, ನೀವು ಎಷ್ಟು ಬಿಸಿ ಮಾಡ್ತೀರೋ ಅಷ್ಟು ರುಚಿ ಜಾಸ್ತಿ ಆಗುತ್ತೆ. ಇವತ್ತು ಮಾಡಿದ ಹೋಳಿಗೆ ಸಾರು ನಾಳೆ ಇನ್ನೂ ರುಚಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಬೆಟರ್ ನೀವು ಮನೆಯಲ್ಲೇ ಈ ರೀತಿ ಮಾಡಿ ತಿಂದು ಎಲ್ರಿಗೂ ಕೊಟ್ಟು ಹೊಟ್ಟೆ ತುಂಬ ತಿಂದು ನೀವು ಕೂಡ ಖುಷಿಯಾಗಿರಬಹುದು. ನೋಡಿದ್ರಲ್ಲ, ನಾನೀಗ ಎಲ್ಲ ಹೋಳಿಗೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾಕಂದರೆ ಹೋಳಿಗೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಮಾಡಿ ತಿನ್ನಲಿ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ತುಂಬ ಜನ ಮನೇಲಿ ಅಡುಗೆ ಮಾಡೋದು ಕಡಿಮೆ, ಹಬ್ಬದ ದಿನ ಹೊರಗಡೆ ಹೋಗಿ ಊಟ ಮಾಡಿ ಬಂದುಬಿಡ್ತಾರೆ. ಸೊ ಹಾಗೆ ಮಾಡಬೇಡಿ, ಹಬ್ಬದ ಅಡುಗೆ ಮನೆಯಲ್ಲೇ ಮಾಡಿ ತಿನ್ನಿ ಅಂತ ನಿಮಗೆ ಹೇಳ್ತಾ ಇರೋದು. ಸೊ ಎಲ್ಲ ಹೋಳಿಗೆ ನೋಡಿ ಈ ಥರ ಮಾಡಿ ನಾನು ಇಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರ್ ಸಾಫ್ಟ್. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಬಾಯಲ್ಲಿಟ್ಟರೆ ಅದು ಒಂಥರ ಕರಗುತ್ತೆ ಅಂತ ಹೇಳ್ಬೋದು. ಸೊ ಹೋಳಿಗೆ ಆಯಿತು, ಈ ಪಲ್ಯ ಕೂಡ ರೆಡಿ ಇದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಹೆಸರು ಕಾಳಿನ ಪಲ್ಯ ಹಾಗೆಯೇ ಹೋಳಿಗೆ ಸಾರು. ನೋಡ್ತಾನೆ ತಿನ್ನಬೇಕು ಅಂತ ಅನಿಸ್ತಾ ಇದ್ದರೆ ಖಂಡಿತ ಮಿಸ್ ಮಾಡದೆ ಮಾಡಿ. ಎಲ್ಲರೂ ಮನೆಯವರೆಲ್ಲ ಹೇಳ್ತಾರೆ, ಹೇಗೆ ಮಾಡಿದೆ ಇಷ್ಟೊಂದು ರುಚಿಯಾಗಿ ಅಂತ. ನೋಡಿ, ಈ ಹೋಳಿಗೆ ಇಷ್ಟೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಈಗಂತೂ ಊಟ ಮಾಡೋ ಟೈಮು. ಸೊ ಈಗ ನಾನು ಮೊದಲು ಊಟಕ್ಕೆ ಎಲ್ರಿಗೂ ಕೊಟ್ಬಿಡ್ತೀನಿ. ನೋಡಿದ್ರಲ್ಲ, ಹೋಳಿಗೆ ಕೂಡ ಈ 2 ಹೋಳಿಗೆ ಅಲ್ಲ, 4 ಅಲ್ಲ, 4ರಿಂದ 5 ಹೋಳಿಗೆ ತಿನ್ನೋದಂತೂ ಗ್ಯಾರಂಟಿ ಈ ಹೋಳಿಗೆ. ಸೊ ಹಾಗಾಗಿ ನೋಡಿದ್ರಲ್ಲ, ಈಗ ಈ ಹೋಳಿಗೆ ಜೊತೆ ನಾನು ಈ ಪಲ್ಯ, ಹೆಸರು ಕಾಳಿನ ಪಲ್ಯ ಮತ್ತು ಈ ಹೋಳಿಗೆ ಸಾರು ಕೂಡ ನಾನು ಮಾಡಿ ರೆಡಿ ಮಾಡಿ ಎಲ್ರಿಗೂ ಊಟಕ್ಕೆ ಕೊಟ್ಟೆ. ಎಲ್ಲರೂ ತುಂಬಾ ಖುಷಿಯಾಗಿ ತಿಂದು ಎಂಜಾಯ್ ಮಾಡಿದರು. ನೀವು ಕೂಡ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ. ಹೋಳಿಗೆ ಸಾರು ನೋಡಿ ತಟ್ಟೆ ತುಂಬ ಊಟ ಮಾಡ್ತೀರಾ ಅನ್ನ ಹಾಕ್ಕೊಂಡು. ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ, ಈ ರೀತಿ ಹಬ್ಬದ ಅಡುಗೆ ಯಾರಿಗೆಲ್ಲ ಇಷ್ಟ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.